ಸಂಸತ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಸಂಸತ್ನ ಹೊರಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡಲೇಬೇಕಾಗಿರುವಂಥದ್ದು ಸಂಸದರ ಸಸ್ಪೆಂಡ್ ಪರ್ವ ಕೂಡ ನಡೀತಾ ಇದೆ. ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವ ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವ ನಟರಾಜ್ ಗೌಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ದಿನೇಶ್ ಅಮೀನ್ಮಠ್ ಅವರು ನಮಗೆ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿಯವರು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿರುವ JC ಚಂದ್ರಶೇಖರ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಕ್ಕಿಂತ ಮುಂಚಿತವಾಗಿ ಯಾವ ಸ್ವರೂಪದಲ್ಲಿ ಸಸ್ಪೆಂಡ್ಗಳು ನಡೆದಿದ್ದಾವೆ, ಅದರ ವಿರುದ್ಧದ ಹೋರಾಟ ಹೇಗೆ ನಡೆದಿದೆ, ನಂತರ ಏನೇನೆಲ್ಲ ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನೋದರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಸಂಸತ್ ಕಲಾಪ ಶುರುವಾಗಿ 16 ದಿನ ಆಯಿತು. ಡಿಸೆಂಬರ್ 4ಕ್ಕೆ ಶುರುವಾದ ಲೋಕಸಭೆ ರಾಜ್ಯಸಭೆ ಅಧಿವೇಶನ ಜನರಿಗೋಸ್ಕರ ಜನಪ್ರತಿನಿಧಿಗಳು ನಡೆಸಬೇಕಿತ್ತು. ಆದರೆ ಸ್ವಾರ್ಥಕ್ಕಾಗಿ, ಸ್ವಹಿತಕ್ಕಾಗಿ, ಸ್ವಪ್ರತಿಷ್ಠೆಗಾಗಿ ಸಂಸತ್ ಅಧಿವೇಶನ ಬಲಿಯಾಗಿ ಹೋಗ್ತಿದೆ. ಅದರಲ್ಲೂ ಡಿಸೆಂಬರ್ 13ಕ್ಕೆ ಸಂಸತ್ ಭವನದ ಒಳಗೆ ಹೊರಗೆ ಸ್ಮೋಕ್ ಬಾಂಬ್ ದಾಳಿ ನಡೆಸಿದ ಮೇಲಂತೂ ಸಂಸತ್ ಅಧಿವೇಶನ ಯಾರಿಗಾಗಿ, ಯಾತಕ್ಕಾಗಿ, ಯಾರಿಗೋಸ್ಕರ ನಡೆಸುತ್ತಿದ್ದಾರೆ ಅನ್ನೋ ಜಿಜ್ಞಾಸೆ ಶುರುವಾಗಿದೆ. ಕೇಂದ್ರ ಸರ್ಕಾರ, ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡ್ಲಿ ಅಂತ ವಿಪಕ್ಷಗಳು 7 ದಿನಗಳಿಂದ ಬೊಬ್ಬೆ ಹಾಕ್ತಿದೆ. ಆದ್ರೆ ಇಬ್ಬರು ನಾಯಕರು ಉತ್ತರ ಕೊಟ್ಟಿಲ್ಲ. ಇದರಿಂದ ಸಂಸತ್ ಕಲಾಪ ಸಮಯ ಹಾಳಾಗ್ತಿದೆ. ಜನರ ತೆರಿಗೆ ಹಣ ಪೋಲಾಗ್ತಿದೆ. ದೇಶದ ಮಾನನೂ ಹರಾಜಾಗ್ತಿದೆ. ಸಂಸತ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ 141 ಸಂಸದರ ಅಮಾನತು. ಇವತ್ತು ಸಂಸತ್ ಭವನದ ಮೇಲೆ ದಾಳಿ ವಿಷ ಹಿಡಿದು ವಿಪಕ್ಷಗಳೆಲ್ಲ ದೋಂಬಿ ಎಬ್ಬಿಸಿದ್ರು. ಲೋಕಸಭೆ ಸ್ಪೀಕರ್ ಇದೇ ಲಾಸ್ಟ್ ವಾರ್ನಿಂಗ್ ಅಂದ್ರೂ ಕೇಳಲಿಲ್ಲ. ಕೊನೆಗೆ ಇವತ್ತು 49 ಸಂಸದರನ್ನ ಹೊರಗೆ ಹಾಕಿದ್ರು. 7 ದಿನದಲ್ಲಿ 141 ಸಂಸದರು ಕಲಾಪದಿಂದ ಬಹಿಷ್ಕಾರಕ್ಕೆ ಒಳಪಟ್ರು. ಇದು ಭಾರತ ದೇಶದ ಸಂಸತ್ ಕಲಾಪದ ಇತಿಹಾಸದಲ್ಲೇ ಫಸ್ಟ್ ಟೈಮ್. आज तक कितने एजिटेशन ऐसे नहीं हुए, कितने लोग MPs अपनी बात रखने के लिए कोशिश नहीं किए, लेकिन इस बार वो खुद ही मोदी और शाह दोनों नहीं आना चाहते सदन में, और वो बाहर लेक्चर दे रहे हैं. कोई भी वाराणसी जाते हैं, कभी अहमदाबाद जाते हैं, लेकिन यहाँ हाउस चल रहा है. ये तो सदन की गरिमा को वो लोग एक तरफ से उन्होंने अपमान किया है. ಉಪರಾಷ್ಟ್ರಪತಿಗಳನ್ನ ಅಣಕಿಸಿದ TMC ಸಂಸದ, ವಿಡಿಯೋ ಮಾಡಿ ಖುಷಿ ಪಟ್ಟ ರಾಹುಲ್ ಗಾಂಧಿ. ಈ ದೃಶ್ಯ ನೋಡಿ ಹೇಗೆ ಮಿಮಿಕ್ರಿ ಮಾಡ್ತಿದ್ದಾರೆ ಅಂತ. ಮಿಮಿಕ್ರಿ ಮಾಡ್ತಿರುವ ಈತ ಬೇರ್ಯಾರೂ ಅಲ್ಲ, ತೃಣಮೂಲ ಕಾಂಗ್ರೆಸ್ ಸಂಸದ, ಸಂಸತ್ನಿಂದ ಅಮಾನತುಗೊಂಡಿರುವ ಕಲ್ಯಾಣ್ ಬ್ಯಾನರ್ಜಿ. ಇವರು ಅಣಕು ಮಾಡ್ತಿರೋದು ಬೇರ್ಯಾರನ್ನೂ ಅಲ್ಲ, ದೇಶದ ಉಪರಾಷ್ಟ್ರಪತಿಗಳು ಹಾಗೂ ರಾಜ್ಯಸಭೆ ಸಭಾಧ್ಯಕ್ಷರಾದ ಜಗದೀಪ್ ಧನ್ಕರ್ ಅವರನ್ನ. ಉಪರಾಷ್ಟ್ರಪತಿಗಳನ್ನ ಅಣಕಿಸ್ತಿದ್ದಾಗ ಅಲ್ಲೇ ರಾಹುಲ್ ಗಾಂಧಿನೂ ಇದ್ರು. ಮಿಮಿಕ್ರಿಯನ್ನ ಮೊಬೈಲ್ನಲ್ಲಿ ಶೂಟ್ ಮಾಡ್ತಿದ್ರು. ಆದ್ರೆ ಉಪರಾಷ್ಟ್ರಪತಿಗಳನ್ನ ಅಣಕಿಸೋದು ತಪ್ಪು ಅಂತ ಒಂದು ಮಾತನ್ನೂ ಆಡ್ಲಿಲ್ಲ. ವಿಪಕ್ಷಗಳ ಮಿಮಿಕ್ರಿಗೆ ಉಪರಾಷ್ಟ್ರಪತಿಗಳ ಬೇಸರ. ರಾಜ್ಯಸಭೆ ಕಲಾಪ ಶುರುವಾಗ್ತಾ ಇದ್ದಂತೆ ಸಭಾಪತಿ ಜಗದೀಪ್ ಧನ್ಕರ್ ಇದೇ ವಿಷಯವನ್ನ ಪ್ರಸ್ತಾಪಿಸಿದ್ರು. मैंने कुछ देर पहले एक टीवी चैनल पर देखा है, गिरावट की कोई हद नहीं है. आपके एक बड़े नेता एक सांसद के असंसदीय व्यवहार को वीडियो कर रहे थे. आपसे भी बहुत बड़े नेता हैं वो. मैं तो यही कह सकता हूँ, सद्बुद्धि आए. कुछ तो सीमा होती होगी, कुछ जगह तो बख्शो. चेयरमैन राज्यसभा एंड ऑफिस ऑफ स्पीकर इज वेरी डिफरेंट. ಕಾಂಗ್ರೆಸ್ನವರು ಬರೀ ಉಪರಾಷ್ಟ್ರಪತಿಗಳನ್ನ ಅಣಕಿಸಿದ್ದಷ್ಟೇ ಅಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ರಾಕ್ಷಸ ಅಂದ್ರು. ರಾಕ್ಷಸನ ರೀತಿ ಫೋಟೋಗಳನ್ನ ರೆಡಿ ಮಾಡಿ ಸಂಸತ್ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನೂ ಮಾಡಿದ್ರು.
ಸಂಸತ್ತು ಹೊರಗೆ ಮೋದಿಯವರನ್ನ ರಾಕ್ಷಸ ಅಂದ್ರು. ಕೇಂದ್ರ ಸರ್ಕಾರವನ್ನ ರಾಕ್ಷಸ ಶಕ್ತಿ ಅಂತ ಅಧೀರ್ ಹೀಗೇಳಿದ್ರು. ಇದಕ್ಕೆ ಪ್ರಹ್ಲಾದ್ ಜೋಶಿ ಸಿಟ್ಟಾದ್ರು. जहन में सवार हो गए हैं शक्ति, जो शक्ति देव शक्ति नहीं असुर शक्ति कही जा सकते हैं। आपकी ये अहंकार लोग देख रहे हैं। एक मामूली सी मांग थी हमारा कि अमित शाह जी सदन पे आए और एक बयान दे। जिन लोगों ने ऐसे माफ करके माननीय प्रधानमंत्री जी का फोटो लाया है, ये बहुत ही खंडनार्ह है सर। आई स्ट्रांगली कंडेम दिस। ಬೆಳಗ್ಗೆ ಶುರುವಾದ ಕಾಂಗ್ರೆಸ್ನವರ ಪ್ರತಿಭಟನೆ ಸಂಜೆ 4 ಗಂಟೆವರೆಗೂ ನಡೆಯಿತು. ಆದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಭಾಗಿಯಾಗಿದ್ದ ಇತರೆ ಸಂಸದರು ಒಂದಿಷ್ಟು ಜನಪರ ಚರ್ಚೆಗಳನ್ನ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಂಡ್ರು. ಮೈಸೂರಿನ ಮನೋರಂಜನ್, ಉತ್ತರ ಪ್ರದೇಶದ ಸಾಗರ್ ಶರ್ಮಾ ಮತ್ತು 6 ಜನ ಸಂಸತ್ತು ಒಳಗೆ ಹೊರಗೆ ಕಲರ್ ಬಾಂಬ್ ಸ್ಫೋಟಿಸಿ ದೇಶದ ಭದ್ರತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದ್ರು. ಅದೇ ದಿನ ಅಮಿತ್ ಶಾ ಉತ್ತರ ಕೊಡ್ಲಿ ಅಂತ ಖರ್ಗೆ ಪಟ್ಟು ಹಿಡಿದ್ರು. ಸಣ್ಣ ಗಲಾಟೆಯೂ ಆಯ್ತು, ಕಲಾಪ ಬಲಿಯಾಯ್ತು. होम मिनिस्टर आने के बाद एक स्टेटमेंट दिलाई, क्या हुआ क्या नहीं हुआ। तो ये ಲೋಕಸಭೆ ಒಳಗೆ ದಾಳಿ ನಡೆಸಿದವರಿಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಾರೆ. ಅವರನ್ನ ಅಮಾನತು ಮಾಡಿ ಅಂತ ಹಠ ಹಿಡಿದ್ರು. ಮೋದಿ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಕೂತ್ರು. ಕಲಾಪ ಹಾಳಾಯ್ತು. ಆಮೇಲೆ ನಿಯಮ 267 ಅಡಿ ಚರ್ಚೆಗೆ ಖರ್ಗೆ ಪತ್ರನೂ ಬರೆದ್ರು. ಯಾವುದೂ ಆಗ್ಲಿಲ್ಲ, ಕಲಾಪ ಬಲಿಯಾಯ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇಲ್ಲಿ ಕಲಾಪ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ. ಕಲಾಪ ಬೆಳಗ್ಗೆ ಆರಂಭ ಆಗತ್ತೆ, ಮತ್ತೆ ಅಲ್ಲಿ ಒಂದಿಷ್ಟು ಪ್ರತಿಭಟನೆಗಳು ನಡೀತವೆ. ಸಂಸದರ ಹೊಸದಾಗಿ ಪಟ್ಟಿಗಳು ರೆಡಿ ಆಗ್ತವೆ. ಅದರಲ್ಲಿ ಒಂದಿಷ್ಟು ಮಂದಿಗಳನ್ನು ಅಮಾನತು ಮಾಡಲಾಗ್ತಾ ಇದೆ. ಈಗಾಗಲೇ 141 ಮಂದಿಯನ್ನು ಅಮಾನತು ಮಾಡಲಾಗಿದೆ, ಎರಡೂ ಸದನಗಳಲ್ಲಿ ಸೇರಿಸಿ. ಹಾಗಾದರೆ ಸದನದ ಒಳಗಡೆ ಸಂಸದರು ಎತ್ತಿರುವಂತಹ ಪ್ರಶ್ನೆ ಸರಿಯಾಗಿಲ್ವಾ, ಅಥವಾ ಅವರು ನಡೆಸ್ತಾ ಇರುವಂಥ ಹೋರಾಟದ ಸ್ವರೂಪ ಸರಿ ಇಲ್ವಾ, ಯಾರ್ದು ಮಿಸ್ಟೇಕ್ ಆಗ್ತಿದೆ, ಏನು ನಡೀತಾ ಇದೆ, ಸದನದ ಹೊರಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು, ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋಣ. ಭಾಸ್ಕರ್ ಅವರೇ, ತಮ್ಮ ಪ್ರಕಾರ ಏನು ತಪ್ಪು ಮಾಡ್ತಿದ್ದಾರೆ ಕಾಂಗ್ರೆಸ್ ಅಥವಾ ಪ್ರತಿಪಕ್ಷದವರು ಅಂತ ಹೇಳುವಂಥದ್ದನ್ನು ತಾವು ಹೇಳುವಂಥದ್ದು? ನೋಡಿ, ಪ್ರಧಾನಮಂತ್ರಿ ಅವರೇ ಹೇಳಿದ್ದಾರೆ, ಈ ಬ್ರೀಚ್ ಆಗಿರೋದು ನಾವು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ ನಾವು ಅಂತ. ಹೊರಗಡೆನೂ ಹೇಳಿದ್ದಾರೆ. ಬಟ್ ಆಗಿರೋದು ಎಲ್ಲಿ? ಹೌಸ್ ಒಳಗಾಗಿದೆ. ಹೌಸ್ ಮುಖ್ಯಸ್ಥರು ಯಾರು? ಸ್ಪೀಕರ್. ವೆನ್ ಮ್ಯಾಟರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಪೀಕರ್ ಆ್ಯಂಡ್ ಇಮಿಡಿಯೇಟ್ಲಿ ತಕ್ಷಣವೇ ಅದೇ ದಿನ DG-CRPFಗೆ ನೇಮಕ ಮಾಡಿ ತುರ್ತಾಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೊಡಬೇಕು ಅಂತ ಹೇಳುವಾಗ ಹೋಮ್ ಮಿನಿಸ್ಟರ್ ಹಿಂಗೆ ಇಮಿಡಿಯೇಟಾಗಿ ಉತ್ತರ ಕೊಡಬೇಕು, ಮಾತಾಡಬೇಕು ಅಂತ ಇಟ್ ಈಸ್ ಓನ್ಲಿ ಎ ಡಿಮಾಂಡ್. ಅದು ಡಿಮಾಂಡ್ ಮಾಡೋದು ಅವ್ರ ಹಕ್ಕು, ಡಿಮಾಂಡ್ ಮಾಡಿದ್ದಾರೆ. ಬಟ್ ರೆಸ್ಪಾಂಡ್ ಯಾವ ಟೈಮಲ್ಲಿ ಮಾಡಬೇಕು, ಇಟ್ ಈಸ್ ದಿ ಟೈಮ್ ಟು ಬಿ ಟೇಕನ್ ಬೈ ದಿ ಆನರಬಲ್ ಹೋಮ್ ಮಿನಿಸ್ಟರ್ ಆ್ಯಸ್ ಪರ್ ಪ್ರೊಸೀಜರ್ ಪ್ರಕಾರ. ಸ್ಪೀಕರಲ್ಲಿ ಮುಖ್ಯವಾಗಿ ಅಲ್ಲಿರೋವಾಗ, ಹೌಸಲ್ಲಿರೋವಾಗ ಸ್ಪೀಕರ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋವಾಗ, ವಿ ಆರ್ ಹ್ಯಾಂಡ್ಲಿಂಗ್ ಇಟ್ ಅಂತ ಹೇಳುವಾಗ ನೀವು ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಒಂದಿನ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ. ವಿ ಹ್ಯಾವ್ ಟು ಗಿವ್ ಸ್ಟೇಟ್ಮೆಂಟ್. ಬಟ್ ಅದರ ಪರಿಣಾಮ ಆಗಿ ಸಂಸದರು ಆ ರೀತಿ ಬಿಹೇವ್ ಮಾಡಬೇಕಾದ್ರೆ ಒಬ್ಬ ಸಂಸದ ಆಲ್ಮೋಸ್ಟ್ 8 crore ಪರ್ಸನ್ಸ್ಗೆ ಅವನು 5 crore ಪರ್ಸನ್ಸ್ಗೆ 5 ಕೋಟಿ ಜನಕ್ಕೆ ಅವರು ರೆಪ್ರೆಸೆಂಟ್ ಮಾಡಿಕೊಂಡು 8 lakhs ಅಷ್ಟು ಜನಕ್ಕೆ ಲಕ್ಷ ಜನಕ್ಕೆ ರೆಪ್ರೆಸೆಂಟ್ ಮಾಡ್ಕೊಂಡು ಬರ್ತಾರಲ್ಲ, ಅವರ ಬಿಹೇವಿಯರ್ ನೋಡಿದ್ರೆ ಅವರು ಒಂದು ಸರ್ತಿ ಸಂಸದರಾದರೆ ಕೆಲವರು ಸುಮಾರು ಸರ್ತಿ ಸಂಸದರಾಗಿದ್ದಾರೆ. ಅಲ್ಲಿಗೆ ಅಲ್ಲಿ ರೂಲ್ಸ್ ಆಫ್ ಪ್ರೊಸೀಜರ್, ಕಂಡಕ್ಟ್ ಆಫ್ ಬಿಸ್ನೆಸ್, ಪ್ರೋಟೋಕಾಲ್, ಕನ್ವೆನ್ಷನ್, ರೂಲ್ಸ್, ಮ್ಯಾನರ್ಸ್, ಬಿಹೇವಿಯರ್ ಎಲ್ಲಾದರೂ ಕೂಡ ಅಲ್ಲಿರುತ್ತೆ. ಯಾಕಂದರೆ ಇಷ್ಟು ಲಕ್ಷ ಜನಕ್ಕೆ ಅಲ್ಲಿ ಪ್ರತಿನಿಧಿಸ್ತಾ ಇದೆ ದೆಹಲಿ ಒಳಗೆ. ಒಂದು ವಿಷಯ ಇರಿ ಸರ್, ಇದೆಲ್ಲ ಗಾಳಿಗೆ ತೂರಿ ನೀವು ಸದನದ ಬಾವಿ ಒಳಗೆ ಇಳಿದು ನೀವು ಇಲ್ಲಿ ಹಂಗೆ ಮಾಡಲೇಬೇಕು ಅಂತ ಹೇಳಿದ್ರೆ ಹಠದಿಂದ ಯಾವ ಕೆಲಸನೂ ಹೋಗಲ್ಲ. ಮತ್ತು ಇಂಥ ಲಾಕ್ ಜಾಮ್ ಅಂತಾರಲ್ಲ, ಪಾರ್ಲಿಮೆಂಟ್ಲಿ ಲಾಕ್ ಜಾಮ್ ಆಗೋವಾಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ಒಂದು ಉಪಾಯ ತೆಗಿತಾರೆ. ಇವ್ರಿಗೆ ಹಠ ಹಿಡ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದರೆ ಇವರು ಹಠ ಹೇಳಿದ್ರೆ ಗೌರ್ಮೆಂಟ್ ಆಲ್ಸೋ. ಭಾಸ್ಕರ್ ಅವರು, ಅಂದ್ರೆ ನಟರಾಜ್ ಗೌಡ್ರೆ ಯಾವ ಕಾರಣಕ್ಕೆ ಹಾಗಾದ್ರೆ ಇರುವಾಗ ಮ್ಯಾಟರ್ ಇದು ನಟರಾಜ್ ಗೌಡ್ರೆ ಯಾವ ಕಾರಣಕ್ಕಾಗಿ ಹಾಗಾದ್ರೆ ನಿಮ್ಮ ಸಂಸದರಿಗೆ ಈ ರೀತಿಯಾದಂಥ ಗಲಾಟೆ ಎಬ್ಬಿಸ್ತಾ ಇದ್ದಾರೆ ಅಂದ್ಕೊಂಡು? ನೋಡಿ, ಸದನದಲ್ಲಿ ಇರಬೇಕಾದ್ರೇ, ಸಂಸತ್ತಲ್ಲಿ ಇರಬೇಕಾದ್ರೇ ಸಂಸತ್ನ ಒಳಗೆ ದಾಳಿ ಆಗುತ್ತೆ. ಸಂಸದಲ್ಲಿ ದಾಳಿ ಆದಾಗ ಸದಸ್ಯರು ಅಲ್ಲೇ ಇದ್ದಾರೆ,
ಅವ್ರಿಗೆ ಆತಂಕ ಆಗಲ್ವಾ? ಆಗುತ್ತಾ? ಒಂದು ಧೃತಿಗಿಡ್ತಾರೋ ಅವ್ರಿಗೆ ಧೈರ್ಯ ಹೇಳ್ಬೇಕಾದವ್ರೆ ಅವರು ಏನು ನಡೀತು, ಏನಾಗಿದೆ, ಹೇಗಾಯ್ತು, ಇದರ ಹಿಂದಿನ ಸ್ವರೂಪ ಏನು, ಯಾವ ಮೋಟಿವ್ ಏನು? ಈಗ ಬಿಜೆಪಿ ಹೇಳ್ತಾರೆ, ಸ್ಪೀಕರ್ ಹೇಳಿದ್ದಾರೆ, ಸ್ಪೀಕರ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ಅದು ಅವರ ಒಳಗಡೆ ಬರುತ್ತೆ ಸಂಸತ್ತು ಅನ್ನೋದನ್ನ ಅವರು ಹೇಳುವಂಥದ್ದು. ಸ್ಪೀಕರ್ ಕಸ್ಟೋಡಿಯನ್ ಇರ್ಬೋದು, ಸಂಸತ್ನ ಭದ್ರತೆ ದೆಹಲಿಯ ಪೊಲೀಸ್ ಇರಲ್ವಾ, ಅಲ್ಲಿ CRPF ಇರಲ್ವಾ, ಗೃಹ ಸಚಿವರ ಅಂಡರ್ ಬರೋದಿಲ್ವಾ? ಅವು ಗೃಹ ಸಚಿವರ ಹೊಣೆಗಾರಿಕೆ ಇರುತ್ತೆ. ಎಲ್ಲಿ ಅಲ್ಲಿ ಬ್ರೀಚ್ ಆಯಿತು, ಯಾಕಾಯಿತು, ಅವ್ರ ಮೋಟಿವ್ ಏನು, ಹುಡುಗರು ಯಾರು, ಏನಾದರೂ ಒಂದು ತನಿಖೆ ಆಗ್ತಾ ಇದೆ ಅಂತನಾದರೂ ಹೇಳ್ಬೇಕಾದಂಥ ಹೊಣೆಗಾರಿಕೆ ಇದೆಯಾ ಇಲ್ವಾ? ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಡಿಮ್ಯಾಂಡ್ ಮಾಡೋದಲ್ಲ, ವಾಲಂಟರಿಯಾಗಿ ಗೃಹ ಸಚಿವರು ಬಂದು ರೆಸ್ಪಾನ್ಸಿಬಿಲಿಟಿ ತೋರಿಸಿ ಮಾಡಬೇಕಾಯಿತು. ಹೊಣೆಗಾರಿಕೆಯನ್ನು ತೋರಿಸಿಲ್ಲ, ಪಲಾಯನ ಮಾಡಿದ್ದಾರೆ. ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಉಚ್ಚಾಟನೆ ಮಾಡಿಬಿಡ್ತೀರಾ? ಉತ್ತರ ಕೊಡ್ಲಾರ್ದವರು ನೀವು ಉಚ್ಚಾಟನೆ ಮಾಡಿಬಿಡ್ತೀರಾ? ಯಾವುದೋ ಒಂದು ಆಚೆಗಡೆ ಕಾನ್ಕ್ಲೇವಲ್ಲಿ ನೀವು ಗೃಹ ಸಚಿವರು ಹೇಳ್ತಾರೆ ಹೌದು ಬ್ರೀಚ್ ಆಗಿದೆ ಎಲ್ಲ ಹೇಳ್ತಾರಲ್ಲ, ಸದನದಲ್ಲಿ ಹೇಳ್ಬೇಕಾ ಬೇಡವಾ? ಸದನ ನಡೀತಾ ಇದೆಯಾ ಇಲ್ವಾ? ಸದನದಲ್ಲಿ ಸದಸ್ಯರೇ ಡಿಮ್ಯಾಂಡ್ ಮಾಡ್ತಾ ಇರಬೇಕಾದ್ರೆ ನೀವು ಹೋಗಿ ಅವ್ರಿಗೆ ಹೇಳ್ಬೇಕಾದಂಥ ಹೊಣೆಗಾರಿಕೆಯನ್ನು ತೋರ್ದಲ್ಲೇ ಪಲಾಯನ ಮಾಡ್ತಾ ಇದ್ದೀರಾ ಅಂದರೆ ನೀವು ಸರ್ವಾಧಿಕಾರಿಗಳೇ. ಆ ಹುಡುಗರು ಘೋಷಣೆಗೆ ಹೋಗ್ತಾ ಇರಲ್ಲ ಸರ್ವಾಧಿಕಾರಿಗಳಿಗೆ ಧಿಕ್ಕಾರ ಅಂತ, ಆದರೆ ಇವ್ರು ಪ್ರೂವ್ ಮಾಡ್ತಾ ಇದ್ದಾರೆ. They are killing, they are starving the democracy. ಒಳಗೆ ಬಂದವರಿಗೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾರು ಒಳಗಡೆ ಬಂದಿದಾರಲ್ಲ ಅವ್ರು ಮಾಡಿರೋ ಕೆಲಸ ಸರಿ ಅಂತ ಇವ್ರು ಸಮರ್ಥನೆ ದೇಶದ್ರೋಹಿಗಳಿಗೆ ಯಾರು ಪ್ರಜಾಪ್ರಭುತ್ವ ವಿರೋಧಿಗಳು, ಯಾರು ಅವ್ರಿಗೆ ಸಪೋರ್ಟ್ ಸಂಸದೀಯ ನಡವಳಿಕೆ ವಿರೋಧಿಗಳು, ಯಾರು ಒಳಗಡೆ ಇವರು ಹೋಗ್ತಾರೆ, ಒಳಗಡೆ ಹೋದವರು ಮಾಡಿದ್ರೆ ಸರಿ ಅಂತ ಹೇಳ್ತಾರೆ. ಯಾವ ಲೆವೆಲ್ ಸರ್ವಾಧಿಕಾರಿಗಳು ಅಲ್ಲ ಅನ್ನೋದಾದ್ರೆ ಮಾತಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.